ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ. ಇಂದು ಬಹಳ ವಿಶೇಷ ಸುದ್ದಿ, ನಾವು ಒಂದು ಬಹಳ ಸಂತೋಷದ ಸುದ್ದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ನೀವೆಲ್ಲರೂ ನಮ್ಮ ಪ್ರೀತಿಯ ವೀಕ್ಷಕರು ತುಂಬ ಆತುರತೆಯಿಂದ ಬಹಳ ಕುತೂಹಲದಿಂದ ನೋಡ್ತಾ ಇದ್ದೀರಾ. ನಮ್ಮ ನಂಬರ್ ಒನ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬಲಗಡೆ ಇರುವಂಥ ಗಂಟೆ ಬಟನ್ನವನ್ನು ಒತ್ತಿ. ಈ ಚಾನಲು ತುಂಬ ವಿಸ್ತಾರವಾಗಿ ಬೆಳೆಯೋಗೋಸ್ಕರ ನಾವು ಇವತ್ತಿನಿಂದಲೇ ಒಬ್ಬರು ನೂತನ ಮಹಿಳಾ ಆ್ಯಂಕರನ್ನು ಕರ್ಕೊಂಡು ಬಂದಿದ್ದೀವಿ. ಅವಳು ನಿಮ್ಮ ಮನೆ ಮುದ್ದು ಮಗಳು, ನಮ್ಮಗಳು, ನಿಮ್ಮ ಸಹೋದರಿ. ಆ ಮುದ್ದು ಮಗಳದು ಕಿರು ಪರಿಚಯ ಹೇಳ್ತೀನಿ. ಪ್ರಿಯಾಂಕಾ ಅಂತ ನಮ್ಮ ನಂಬರ್ ಒನ್ ಚಾನಲ್ಗೆ ಜಾಯ್ನ್ ಆಗಿದ್ದಾರೆ ಇವತ್ತಿಂದ. ಅವರು ಅನೇಕ ಚಾನಲ್ಗಳಲ್ಲಿ ತಮ್ಮ ಕಾರ್ಯನಿರತವಾಗಿ ಅನೇಕ ಪ್ರಮುಖ ಕಾರ್ಯಗಳನ್ನು ಮಾಡಿದ್ದಾರೆ. ಅವರು ಆರೋಗ್ಯಕ್ಕಾಗಿ ಹೇಳ್ತಾರೆ, ಆಯುರ್ವೇದಿಕದಲ್ಲೂ ಹೇಳ್ತಾರೆ, ಮನರಂಜನೆ ಹೇಳ್ತಾರೆ, ಸಿನಿಮಾದು ಹೇಳ್ತಾರೆ, ರಾಜಕೀಯ ರಂಗದ್ದು ಹೇಳ್ತಾರೆ. ಪ್ರತಿಯೊಂದು ಕುತೂಹಲಭರಿತವಾದ ಸುದ್ದಿಗಳೊಂದಿಗೆ ಇವತ್ತಿನಿಂದ ಬರ್ತಾ ಇದ್ದಾರೆ. ಇವತ್ತು ಒಂದು ಪ್ರಮುಖ ಸುದ್ದಿ ಅವರಿಂದಾನೇ ನೀವು ಕೇಳಬಹುದು ವೀಕ್ಷಕರೇ. ಇವತ್ತಿನಿಂದ ಪ್ರಾರಂಭ. ನೀವು ನಮ್ಮ ನಂಬರ್ ಒನ್ ಚಾನಲ್ ತಪ್ಪದೇ ನೋಡಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನ್ ಪ್ರಿಯಾಂಕಾ. ಗೋಕಾಕ್ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿಯ ಪರವಾಗಿ ತಮ್ಮ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ಮತ ಯಾಚಿಸಲು ಘಟಪ್ರಭಕ್ಕೆ ಆಗಮಿಸಿದ್ದಾರೆ. ರಣರಂಗ ಕಾವಿರ್ತಾ ಇದ್ದು ರಂಗು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈ ಮಧ್ಯೆ ಅವರು ಶಿವಪುರ, ಸಾವಳಗಿ, ನಂದಗಾಂವ್, ಮಲ್ಲಾಪುರ, ಘಟಪ್ರಭಾ, ಕೊಂಡೂರು ಹಾಗೂ ಇತರೆ ಗ್ರಾಮಗಳಿಗೆ ತೆರಳಿ ಮತ ಯಾಚಿಸುತ್ತಿದ್ದಾರೆ. ಈ ಮಧ್ಯದಲ್ಲಿ ನಮ್ಮ ನಂಬರ್ ಒನ್ ನ್ಯೂಸ್ ಚಾನೆಲ್ ನ ಪ್ರತಿನಿಧಿಯಾದ ಕುಂಬಾರ್ ಅವರ ಜೊತೆ ಬಾಲಚಂದ್ರ ಜಾರಕಿಹೊಳಿ ಅವರು ಬಹಳ ಹುಮ್ಮಸ್ಸಿನಿಂದ ಮಾತನಾಡಿದ್ದಾರೆ. ಏನಿಲ್ಲ, ನಿನ್ನಿಂದ ಎಲೆಕ್ಷನ್ ಪ್ರಚಾರ ಅಂತ ಶುರು ಮಾಡಿದ್ರಿ. ಸೊ ನಿನ್ನೆಲ್ಲ ಬೂತ್ ಮಟ್ಟದ ಸುಮಾರು 6,000 ಕಾರ್ಯಕರ್ತರ ಸಭೆನೂ ಕರೆದಿದ್ವಿ. ಸೊ ಇವತ್ತಿನ ಎಲ್ಲರೂ ಬೂತ್ ಮಟ್ಟದಲ್ಲಿ ಹೋಗಿ ಪ್ರಚಾರ ಮಾಡ್ಬೇಕಂತ ಎಲ್ಲರೂ ಹೇಳಿದ್ವಿ. ಮತ್ತು ಇಡೀ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವಾತಾವರಣ ಭಾಳ ಚಲೋ ಐತಿ. ಸೊ ಸ್ವತಂತ್ರ ಭಾರತ ನಂತರ ಮೊದಲನೇ ಸಲ ಕಮಲ್ ಅರಳೋದಿದೆ ನಮ್ಮ ಕ್ಷೇತ್ರದಲ್ಲಿ, ಗೋಕಾಕದಲ್ಲಿ. ಅದಕ್ಕೆಲ್ಲ ಕಾರ್ಯಕರ್ತರು, ಯುವಕರು, ಹಿರಿಯರು, ತಾಯಂದರು ಎಲ್ಲರೂ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕಿ, ಅಂದರೆ ಯಡಿಯೂರಪ್ಪನವ್ರಿಗೆ ಶಕ್ತಿ ಕೊಡಬೇಕು, ರಮೇಶ್ ಜಾರಕಿಹೊಳಿಗೆ ಶಕ್ತಿ ಕೊಡಬೇಕಂತೇಳಿ ಜನ ನಿರ್ಧಾರ ಮಾಡಿದರು. ಈ ಸಲ ಭಾರತೀಯ ಜನತಾ ಪಾರ್ಟಿ ಗೋಕಾಕ್ನಿಂದ ಗೆದ್ದು ಈ ಭಾಗದಿಂದ ರಮೇಶ್ ಜಾರಕಿಹೊಳಿ MLA ಆಗಿ ಮುಂದೆ ಮಂತ್ರಿಯಾಗಿ ಈ ಭಾಗಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋಂಥ ಅವಕಾಶ ಸಿಗ್ತಾವೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂತ ತಾವು ಚುನಾವಣೆ ಪ್ರಚಾರ ಮಾಡತ್ ಹೇಳಿದ್ವಿ. ಅದಕ್ಕೆ ನಮ್ಮ ಜನ ಕಾರ್ಯಕರ್ತರು ಮಾಡತ್ತರು. ನಾವು 100ಕ್ಕೆ 100 ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಗೆದ್ದು ಬರ್ತಾರೆ ನಮ್ಮ ಸಂಪೂರ್ಣ ವಿಶ್ವಾಸ ಇದೆ, ಆಸೆ ಇದೆ. ಅದು ಮಾಡೋಣ ಒಂದು 2 ನಿಮಿಷ ವಿಡಿಯೋ ಕಳ್ಸಾಕ್ಬೇಕು. ಬಡವರ ಬಂಧು ಬಾಲಚಂದ್ರಣ್ಣ ಜಾರಕಿಹೊಳಿ ಅವರಿಗೆ ಬಡವರ ಬಂಧು ಬಾಲಚಂದ್ರಣ್ಣ ಜಾರಕಿಹೊಳಿ ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ತಂದಂತ ರಮೇಶಣ್ಣ ಜಾರಕಿಹೊಳಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಬಾಲಚಂದ್ರಣ್ಣ ಜಾರಕಿಹೊಳಿ ಅವರಿಗೆ. ಈಗ